ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಕಾಶ್ ಚಾನಲ್. ಇವತ್ತು ಮತ್ತೊಂದು ಹೊಸ ನ್ಯೂ ಲಿರಿಕ್ಸ್ ವಿಡಿಯೋ ಜೊತೆ ಬಂದಿದ್ದೀರ ಓಕೆನಾ. ಆಗಲೇ ಪ್ರಿವ್ಯೂನಲ್ಲಿ ವಿಡಿಯೋನ ನೋಡ್ಕೊಂಡಿರ್ತೀರ ಓಕೆನಾ. ಒಂದು ರೈನ್ ಎಫೆಕ್ಟ್ ಬರೋದು, ಆಮೇಲೆ ಗ್ಲೋಯಿಂಗ್ ಎಫೆಕ್ಟು, ಸೊ ಹೊಸದಾಗಿ ಒಂದು ಟೆಕ್ಸ್ಟ್ ಅನಿಮೇಷನು. ಸೊ ಎಲ್ಲನೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ, ಯಾಕಂದರೆ ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ನಿಮಗೆ ಯಾವಾಗ ಬೇಕಾದರೂ ಈ ಒಂದು ವಿಡಿಯೋದಲ್ಲಿ ಸಿಗ್ಬೋದು. ಜಸ್ಟ್ ನಿಮ್ಗೆ 4 ನಿಮಿಷದಲ್ಲಿ ಈ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ನಾನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಒಂದು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ನೋಟಿಫಿಕೇಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಓಕೆನಾ. ಸೊ ಇವಾಗ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ನೀವು ಅಲೈಟ್ ಮೋಷನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಅಲೈಟ್ ಮೋಷನ್ ಓಪನ್ ಮಾಡಿದ ತಕ್ಷಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ 9:16 ರೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಟ್ಕೊಬೇಕಾಗತ್ತೆ. ಸೊ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಟ್ಟಾದ ತಕ್ಷಣ ಸೊ ಈ ರೀತಿ ಬರುತ್ತೆ. ಇವಾಗ ಏನು ಮಾಡ್ಕೊಬೇಕಾದ್ರೆ ಜಸ್ಟ್ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಸೊ ಅವರ ಒಂದು ಫೋಟೋನ ನೀವು ಈ ರೀತಿ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ ಫೋಟೋ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಓಕೆನಾ. ಫೋಟೋ ಇಂಪೋರ್ಟ್ ಮಾಡ್ಕೊಂಡು ತಕ್ಷಣ ತಿರ್ಗಾ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಫೋಟೋ ಸಾಂಗ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಫೋಟೋನು ಕೂಡ ಈ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಸೊ ಡ್ರ್ಯಾಗ್ ಮಾಡ್ಕೊಂಡಿದ್ದ ತಕ್ಷಣ ಜಸ್ಟ್ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬರಬೇಕಾಗತ್ತೆ ಓಕೆನಾ. ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬಂದಾದ ತಕ್ಷಣ ನಿಮಗೆ ಒಂದು ಫುಲ್ ಪ್ರಾಜೆಕ್ಟ್ ಇರುತ್ತೆ ಓಕೆನಾ. ಇಲ್ಲಿ ಕಡೆ ಕೆಳಗಡೆ ನೋಡ್ತಾ ಇರ್ಬೋದು, ಡಿಸ್ಕ್ರಿಪ್ಷನಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದಕ್ಕೇ ಪಾಸ್ವರ್ಡ್ ಇರುತ್ತೆ. ಹಾಗಾಗಿ ಸೊ ಇವಾಗ ಏನು ಮಾಡ್ಕೊಬೇಕಂದ್ರೆ ಜಸ್ಟ್ ಇವಾಗ ಇಲ್ಲಿ ನೀವು ಇದೇ ಒಂದು ಸಾಂಗ್ ಮೇಲೆ ವಿಡಿಯೋನ ಎಡಿಟ್ ಮಾಡ್ಕೊತೀರ ಅಂದರೆ ಇಲ್ಲಿರೋ ಅಷ್ಟು ಲಿರಿಕ್ಸ್ಗಳನ್ನ ಕಾಪಿ ಮಾಡ್ಕೊಬೋದು. ಇಲ್ಲ ನಾನು ಬೇರೆ ಸಾಂಗ್ ಮೇಲೆ ಲಿರಿಕ್ಸ್ನ ಎಡಿಟ್ ಮಾಡ್ಕೊತೀನಿ ಇದೇ ಥರದ್ದು ಅಂದರೆ ಜಸ್ಟ್ ಇವಾಗ ಏನು ಮಾಡ್ಕೊಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ಗಳನ್ನ ಕಾಪಿ ಮಾಡ್ಕೊಬೇಕಾಗತ್ತೆ ಓಕೆನಾ. ಸೊ ಇಲ್ಲಿ ಟೆಕ್ಸ್ಟ್ ನಾನು ಕಾಪಿ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಸೊ ಈ ರೀತಿ 2 ಲೇಯರ್ನ ಕಾಪಿ ಮಾಡಿಕೊಂಡು ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ನಿಮ್ಮ ಒಂದು ಹಳೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ತಿರ್ಗಾ ಓಕೆ ಹಳೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ ಓಕೆನಾ. ಸೊ ಪೇಸ್ಟ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಜಸ್ಟ್ ಇವಾಗ ಮತ್ತೆ ಬ್ಯಾಕ್ ಬಂದು ತಿರ್ಗಾ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳೋಕೆ ನಾವು ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಜಸ್ಟ್ ಇವಾಗ ನಾನು ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪ್ರಾಜೆಕ್ಟ್ನ ಓಪನ್ ಮಾಡಿದ ತಕ್ಷಣ ಇವಾಗ ಏನು ಮಾಡ್ಕೊಬೇಕಂದ್ರೆ ಸೊ ಇಲ್ಲೊಂದು ಲೇಯರ್ ಕಾಣುತ್ತೆ. ಜಸ್ಟ್ ಈ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕಾಪಿ ಮಾಡ್ಕೊಬೇಕಾಗತ್ತೆ. ಸೊ ಕಾಪಿ ಮಾಡಿಕೊಂಡು ತಿರ್ಗಾ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳೋಕೆ. ಸೊ ಒಂದು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಬ್ಯಾಕ್ ಬನ್ನಿ ಓಕೆನಾ. ಬ್ಯಾಕ್ ಬಂದು ನಿಮ್ಮೊಂದು ಹಳೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ತಿರ್ಗಾ. ಸೊ ಹಳೆ ಪ್ರಾಜೆಕ್ಟ್ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಜಸ್ಟ್ ಒಂದು ಲೇಯರ್ನಲ್ಲಿ ಪೇಸ್ಟ್ ಮಾಡಿಬಿಟ್ಟು ಒಂದು ಲೇಯರ್ನ ಈ ಕಡೆ ಕೆಳಗಡೆ ತೊಗೊಳ್ಳಿ. ಆಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಇವಾಗ ಇಲ್ಲಿ ಏನು ಲಿರಿಕ್ಸ್ ಏನು ಬರ್ತದೆ ಅಲ್ಲಿ ಜಸ್ಟ್ ಇದನ್ನು ಕಾಪಿ ಮಾಡ್ಕೊಂಡಿದ್ರೆ ಮತ್ತೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಈ ರೀತಿ ಕಾಪಿ ಮಾಡಿಕೊಂಡು ಈ ಕಡೆ ಮತ್ತೆ ಮುಂದ್ಗಡೆ ಬಂದುಬಿಟ್ಟು ಮತ್ತೆ ಮುಂದ್ಗಡೆಯಲ್ಲಿ ಬಂದು ಪೇಸ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಒಂದು ಸಾಂಗ್ದ ಲಿರಿಕ್ಸ್ ಏನಿರುತ್ತೋ ಅದನ್ನು ನೀವು ಇಲ್ಲಿ ಮತ್ತೆ ಬರ್ಕೊಬೇಕಾಗತ್ತೆ ಓಕೆ. ಚೇಂಜ್ ಮಾಡಿಕೊಂಡು ಬರ್ಕೊಂಡು ಸೊ ಈ ರೀತಿ ಕಾಪಿ ಪೇಸ್ಟ್ ಮಾಡ್ತಾ ಈ ರೀತಿ ನೀವು ಲಿರಿಕ್ಸ್ನ ಮಾಡ್ಕೊಬೇಕಾಗತ್ತೆ. ಇದು ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಐಡಿಯಾ ಬಂದಿರುತ್ತೆ ಓಕೆ. ಇದೇ ರೀತಿ ನೀವು ಕಾಪಿ ಬ್ಯಾಂಡ್ ಪೇಸ್ಟ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಬಂದುಬಿಟ್ಟು ನಿಮ್ಮ ಒಂದು ಟೆಕ್ಸ್ಟ್ನ ಚೇಂಜ್ ಮಾಡಿಕೊಂಡು ಸೊ ಈ ರೀತಿ ಕಂಪ್ಲೀಟಾಗಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋಕೆ. ಎಡಿಟ್ ಮಾಡ್ಕೊಂಡ ತಕ್ಷಣ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳೋಕೆನಾ. ಇಲ್ಲಿ ಸೇವ್ ಮಾಡಿದ್ರೆ ಸೇವ್ ಆಗುತ್ತೆ ವಿಡಿಯೋ. ಇವಾಗ ನೋಡ್ ವಿಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ. ನಾನು ಇವಾಗ ನೋಡ್ ವಿಡಿಯೋ ಆ್ಯಪ್ನ ಓಪನ್ ಮಾಡ್ಕೊತಾ ಇದ್ದೀನಿ ಓಕೆನಾ. ಸೊ ಇವಾಗ ನೋಡ್ ವಿಡಿಯೋ ಓಪನ್ ಮಾಡಿದ ತಕ್ಷಣ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇವಾಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಿರ್ಗಾ ರೆಡ್ ಬಟನಲ್ಲಿ ಪ್ಲಸ್ ಇದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೊ ತಿರ್ಗಾ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವೇನಲ್ಲಿ ಅಲೈಟ್ ಮೋಷನಲ್ಲಿ ಏನು ಸೇವ್ ಮಾಡಿರ್ತಾರಲ್ಲ ವಿಡಿಯೋ ಆ ಒಂದು ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮೇಲೆ ಕ್ಲಿಕ್ ಕೊಟ್ಕೊಬೇಕಾಗತ್ತೆ. ಸೊ ಇವಾಗ ವಿಡಿಯೋ ಆ್ಯಡ್ ಆಗುತ್ತೆ ಓಕೆ. ಲೋಡಿಂಗ್ ಆದ ತಕ್ಷಣ ಆ್ಯಡ್ ಆಗುತ್ತೆ. ತಿರ್ಗಾ ಇಲ್ಲಿ ವೈಟ್ ಕಲರಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಸೆಟ್ ಸ್ಟೋರ್ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಅಸೆಟ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಗ್ಲೋ ಅಂತ ಕಾಣ್ತಲ್ಲ, ಗ್ಲೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ಗ್ಲೋ ಥರ್ಶಾಲ್ಡ್ನ ಒಂದು ಸ್ವಲ್ಪ ಕಡಿಮೆ ಇಟ್ಕೊಬೇಕಾಗತ್ತೆ. 20 ತನಕ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ. ಅರೌಂಡ್ 15 ತನಕ ಸೆಲೆಕ್ಟ್ ಮಾಡ್ಕೊಳ್ಳಿ. ತಿರ್ಗಾ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಸೆಟ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೇಚರ್ ಮೇಲೆ ಬನ್ನಿ. ನೇಚರ್ ಮೇಲೆ ಬಂದರೆ ನಿಮಗೆ ಇಲ್ಲಿ ರೈನಿ ಡ್ರಾಪ್ ಎಫೆಕ್ಟ್ಸ್ ಅಂತ ಒಂದು ಎಫೆಕ್ಟ್ ಕಾಣುತ್ತೆ ಓಕೆನಾ. ರೈನ್ ಡ್ರಾಪ್ಸು ಜಸ್ಟ್ ಈ ರೈನ್ ಡ್ರಾಪ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡ ತಕ್ಷಣ ಇದನ್ನು ಅನ್ಟಿಕ್ ಮಾಡಿಬಿಡಿ. ಅನ್ಟಿಕ್ ಮಾಡಿದ್ರೆ ಸೊ ಇವಾಗ ಸ್ಟ್ರೆಂತ್ನ ಒಂದು ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿರುತ್ತೆ ಓಕೆನಾ. ಸ್ಟ್ರೆಂತು ನಿಮಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಈ ಕಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ತಿರ್ಗಾ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಕೊಟ್ಟರೆ ಈ ಒಂದು ವಿಡಿಯೋ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ